ಅಯ್ಯ ಒಳ್ಳೆ ಬೋಟ್ ಸೀನು ಚೆನ್ನಾಗಿ ಬಂದಿತ್ತು ಎರಡು ಬಂದ್ಬಿಟ್ಟು ಆಟ. ಈಗ ಬೀಚ್ಗೆ ಹೋಗೋಣ ಅಂತ ಬೀಚ್ಗಿಂತ ಮುಂಚೆ ಊಟಕ್ಕೆ ಬರೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಎಲ್ಲ ಚೆನ್ನಾಗಿದೆ ಟೇಸ್ಟು. ವೆಜ್ ತೊಗೊಂಡ್ವಿ ವೆಜ್ ಆದರೆ ಎಲ್ಲ ಕಡಿಮೆ ಕ್ವಾಂಟಿಟಿ, ಫುಲ್ಲು ಬಟ್ ಟೇಸ್ಟಿಯಾಗಿದೆ, ಸಖತ್ತಾಗಿದೆ, ಕಡಿಮೆ ಕ್ವಾಂಟಿಟಿ. ಗೋವಾದಲ್ಲಿ ಸೆಕೆಂಡ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿವಸನೇ ಬಂದು ಆಲ್ಟ್ ಆಗಿದ್ದು. ಜನ ನಿದ್ದೆ ಹೊಡ್ಬಿಟ್ಟು 2:30 ಎದ್ಬಿಟ್ಟು ಹೊಟ್ಟೆ ಹೋಗಿತ್ತು. ಸೊ ಇಲ್ಲೇ ರೂಮ್ ಹತ್ರ ತಿನ್ನಕ್ಕೆ ಬಂದಿದ್ದೀವಿ. ಅವ್ರು ಹೇಳ್ದಂಗೆ ಕ್ವಾಂಟಿಟಿಗಳು ಕಮ್ಮಿ, ಇಲ್ಲೇ ತೊಗೊಂಡು ಕ್ವಾಂಟಿಟಿ ಕಮ್ಮಿ. ನಮ್ಮೂರಲ್ಲಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಷ್ಟು ಕೊಡ್ತಾರದು ಫುಲ್ ಸಿಗುತ್ತೆ. ಈಗ ಒಂದು ತೊಗೊಂಡು ಇಬ್ರು ಶೇರ್ ಮಾಡ್ಬೋದು ಅನ್ನೋದೆಲ್ಲ ಇಲ್ಲ ಕಾನ್ಸೆಪ್ಟ್. ಇಟ್ಟಿಗೆ ಬರೋದು ನಾವು ಇಲ್ಲಿ ಒಂದು ತೊಗೊಂಡು ಇಬ್ರು ಶೇರ್ ಮಾಡ್ಕೊಳ್ಳೋಣ, ತಿನ್ನಕ್ಕಾಗಲ್ಲ, ಬೀಚಲ್ಲಿ ಆಟ ಆಡಬೇಕು ಅಂದ್ಬಿಟ್ಟು ಒಂದು ತೊಗೊಂಡ್ರೆ ಇಷ್ಟೇ ಬಂದಿರೋದು. ವಿಕ್ಕಿಗಾದರೆ 2 ತುತ್ತು, ನನಗಾದರೆ ಒಂದು 3 ತುತ್ತು ಅಂದ್ಕೊಳ್ಳಿ. ಗೋವಾ ಆಟೋ ಪಕ್ಕ ಒಂದು ಫೋಟೋನಾ. ಸೊ ಕ್ಯಾಂಡಲಮ್ ಬೀಚ್ಗೆ ಬಂದಿದ್ದೀವಿ. ಅಂದರೆ ಮೇಯ್ನ್ ಹಬ್ಬಿಗೆ ಬಂದಿಲ್ಲ, ಇದು ಇನ್ನೊಂದು ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಒಂದು ಜಾಗ ಇದೆ ಬೀಚ್ಗೆ ಎಂಟ್ರಿ. ಸೊ ಫ್ರೀ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಹೆಂಗಂದಂಗೆ ನಿಲ್ಲಿಸ್ಬಿಟ್ಟೋಗಿದ್ದಾರೆ. ನಾವು ಹಂಗೆ ಎಲ್ಲರೂ ಗುಂಪಲ್ಲಿ ಗೋವಿಂದ ಅಂತ ಹೆಂಗಂದಂಗೆ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದೊಂದು ಎಂಟ್ರಿ ಇದೆ. ಇಲ್ಲಿಂದ ನಡ್ಕೊಂಡು ಹೋದರೆ ಕ್ಯಾಂಡಲಮ್ ಬೀಚಿಂದ ಹಿಡಿದು ಬಾಗ ಕ್ಯಾಲಂಗಟ್ವರೆಗೂ ನಡ್ಕೊಂಡು ಹೋಗ್ಬೋದು ತಾಕತ್ತಿದ್ರೆ. 4 ಕಿಲೋಮೀಟ್ರು ಬೀಚ್ ಪಕ್ಕನೇ ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಮೇಡಮ್ ಅವ್ರ ಫೋಟೋನಾ, ಏನೋ ಫೋಟೋ ಬೇಕಾ? ನಾಡು ಕೆಂಪು ಬಣ್ಣ. ಮೇಡಮ್ ಅವರು ತಲೆ ಕೂದಲಿಗೆ ದಾರಗಳು ಕಟ್ಟಿಸ್ಕೊತಾ ಇದ್ದಾರೆ. ನಾನೇ ಕಟ್ತೀನಿ ಅಂದೆ. ನಂಬಿಕೆ ಇಲ್ಲ ನಮ್ಮ ಮೇಲೆ. ಎಲ್ಲ ಲೂಸ್ ಆಗಿಬಿಟ್ಟಿದೆ. ಅಲೆಗಳ ಸೌಂಡ್ ಕೇಳಿಸ್ತಿದ್ಯಾ? ನನ್ನ ಲೈಫಲ್ಲಿ ನಾನು ಬೀಚ್ಗೆಲ್ಲ ಜಾಸ್ತಿ ಹೋಗಿಲ್ಲ. ಮೇ ಬಿ ಇದೊಂದು 2nd to 3rd ಟೈಮ್ ಅನಿಸುತ್ತೆ. ಸಖತ್ ಖುಷಿ ಆಗ್ತಿದೆ. ಆದರೆ ಸಖತ್ ಬಿಸಿಲು, ಸಖತ್ತು ಸೆಕೆ ಆಗ್ತಿದೆ ಫುಲ್ಲು. ಇನ್ನೂ ನೀರೊಳಗೆ ಇಳಿದಿಲ್ಲ. ಇದು ಕ್ಯಾಂಡಲಮ್ ಬೀಚ್ದು ಏನು ಸ್ಪೆಷಲ್ ಅಂದರೆ ಜನ ಕಮ್ಮಿ, ಪ್ಲಸ್ಸು ತುಂಬ ಹತ್ರ. ಬೀಚು ಶಾಕು ತುಂಬಾ ಹತ್ರ. ಅದೆಲ್ಲ ಸಖತ್ ದೂರ ಇರುತ್ತೆ, ಇದು ತುಂಬಾ ಹತ್ರ ಇರುತ್ತೆ. ಸೊ ಅಲ್ಲೆಲ್ಲ ಕೂತ್ಕೊಂಡು ಹಿಂಗೆ ಬಂದು ಈಜು ಹೊಡೆದು ಅಲ್ಲೋಗಿ ಕೂತ್ಕೊಬೋದು. ಬಟ್ ಅಲ್ಲಿ ಕೂತ್ಕೊಬೇಕು ಅಂದರೆ ಆ ಶಾಕಲ್ಲಿ ನೀವು ಏನಾದರೂ ಆರ್ಡ್ರ್ ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಸೊ ಖಾಲಿ ಇರುತ್ತೆ, ಬರೀ ಫಾರಿನರ್ಸೇ ಇರ್ತಾರೆ. ಸೊ ಜಾಸ್ತಿ ಗಜಿಬಿಜಿ ಇರಬಾರ್ದು, ತುಂಬ ಜನ ಇರಬಾರ್ದು ಅಂದರೆ ಈ ಕಡೆ ಬರ್ಬೋದು. ಸೊ ಅಲ್ಲಿ ಹೋಗಿದ್ರೆ ಅಲ್ಲಿ ಲಾಸ್ಟಲ್ಲಿ ಆ ಕಡೆ ಇದು ಈ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ಬೀಚ್ ಪಕ್ಕನೇ ಒಂದು 4 ಕಿಲೋಮೀಟ್ರ ಅನಿಸುತ್ತೆ ಹಿಂಗೆ. ನೋಡೋಣ ಕಾಲತ್ತು ಒಂದು ಇಲ್ಲಿ ಇದು ಬಾಗ ಕ್ಯಾಲಂಗಿಟ್ಟೆಲ್ಲ ಸಿಗುತ್ತೆ, ಇಲ್ಲೇ ಸಿಗುತ್ತೆ ಎಲ್ಲ ಬೀಚಸ್. ಲೈನೇ ನಡ್ಕೊಂಡು ಹೋಗೋದು ಸರ್. ನಂದು ಯಾರನ್ನೋ ಇಮಿಟೇಟ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ಯಾರು ನಂದು ಬನ್ನಿ ಜನರೇ, ಬನ್ನಿ ಜನರೇ. ಅವೇ ನನ್ನ ಯಾರೋ ಕಿರ್ತಿ ತರ ಇದೆ ನಿಮ್ ವಾಯ್ಸ್ ಹೊಂದಿದ್ರಪ್ಪ. ಯಾರೋ ಕಮೆಂಟ್ ಹಾಕಿದ್ರು. ಎಷ್ಟು ಫೀಲ್ ಮಾಡ್ಕೋಬೇಕಷ್ಟೇ, ಒಂಥರ ಎಕ್ಸ್ಪೀರಿಯನ್ಸ್ ಇವೆಲ್ಲ ಲೈಫಲ್ಲಿ. ಅವ್ರು 3 ಜನ ಮುಂದೆ ಹೋಗ್ತಿದ್ದಾರೆ ಅಲ್ಲಿ. ಅವ್ರು 3 ಜನ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಇಲ್ಲಿ ಒಬ್ಳೆ ಅಲೆಗಳ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ.
ಫೋಟೋ ಸೆಷನ್ ನಡೀತಾ ಇದೆ. ನೀರಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟು ಒಂದು ಶಾಕಲ್ಲಿ ಕೂತಿದ್ದೀವಿ. ಲೈಟಾಗಿ ಸ್ನ್ಯಾಕ್ಸು, ಪೀನಟ್ ಮಸಾಲ ಪಾಪಡು, ಮಾಕ್ಟೈಲ್, ಬ್ರೀಸರ್, ಫೆನ್ನಿ. ಸೊ ಗೋವಾಗೆ ಬಂದಾಗ ಫೆನ್ನಿ ಒಂದ್ಸಲಿ ಟ್ರೈ ಮಾಡಬೇಕು, ಚೆನ್ನಾಗಿರುತ್ತೆ. ಕ್ಯಾಶು ಫೆನ್ನಿ ಫಸ್ಟ್ ಟೈಮ್ ಕುಡಿಯೋರಿಗೆ ಒಂಥರ ಅನಿಸುತ್ತೆ, ಒಂಥರ ಕೊಲ್ತೋಗಿರೋ ಇದೇನೋ ಗೋಡಂಬಿ ವಾಸನೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆ ಕಿಕ್ಕು ಕೂಡ ಇರುತ್ತೆ. ಸೊ ಅದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಬ್ರೀಸರ್, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮಜಾ. ವಾಟರ್ ಗೀಟರ್ ಹಾಕೊಂಡು ಕುಡಿದ್ರೆ ಖಂಡಿತ ಕುಡಿಯೋಕ್ಕಾಗಲ್ಲ. ಸೊ ಸನ್ಸೆಟ್ ನೋಡಿಕೊಂಡು ಇಲ್ಲಿಂದ ಮ್ಯೂಸಿಕ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ರೂಮ್ ಕಡೆ ಹೋಗ್ತೀವಿ. ಆ್ಯಕ್ಚುಲಿ ನಂದು ಬರ್ತ್ಡೇ ಇವತ್ತು ರಾತ್ರಿ, ಅವಳು ಶಾಪ್ ಮಾಡಿರಲಿಲ್ಲ. ಸೊ ಇಲ್ಲೇ ಲೋಕಲಲ್ಲಿ ಬಂದ್ವಿ ರ್ಯಾಪ್ ಅರೌಂಡ್ ಸ್ಕರ್ಟ್ ತೊಗೊಳ್ಳೋಣ ಅಂತ. ಯಪ್ಪ ಎಲ್ಲ ರೇಟ್ ಜಾಸ್ತಿ ಇಲ್ಲಿ, ಒಂದು ಬಂಡಿ ರೇಟು. ಇವ್ರು ನೋಡಿ ಅಲ್ಲಿ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರೆ. ತೊಗೊಂಡ್ವಿ ಒಂದು ರ್ಯಾಪ್ ರೌಂಡು. ಇಲ್ಲಿ ನೆಕ್ ಪೀಸಸ್ದು ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಎಲ್ಲ ಕಾಸ್ಟ್ಲಿ. ಸಗದಾಗಿದೆ ಇವತ್ತು ನೈಟ್ ಪಾರ್ಟಿಗೆ. ನೋಡಿ ಈ ಥರನೇ ರ್ಯಾಪ್ ಅರೌಂಡ್ ತೊಗೊಂಡಿದ್ದು. ಏನು ಮಾಡ್ತಾ ಇದ್ದೀನಿ ಹೇಳು? ಅಲ್ಲಿಂದ ಎಲ್ಲ ತಂದ್ವಲ್ಲ ನಾವು, ಫ್ರೋಸನ್ ಮಾಡಿ. ನೋಡಿ ಹೀಟ್ ಮಾಡ್ತಾ ಇದ್ದಾರೆ. ಅದು ಹೆಂಗಾಗಿದೆ ಇವಾಗ ತೆಗ್ದು ತೋರಿಸೋ ನಿಮಿಷ. ಮಾಡದೇ ಇರೋದಾ? ಇವಾಗ ಬಂದಿದ್ಯಾ, ಆವಾಗಲೇ ಚಿಲ್ಲಿ ಚಿಕನ್ ಎಲ್ಲ ಮಾಡಿ ಬಿಸಾಕಿದ್ರಾ? ಅದೇ ಮಾಡಿ ಇಟ್ವಿ. ಚಿಲ್ಲಿ ಚಿಕನ್ ಇಲ್ಲಿ ಈ ಮನೆ ಕಿಚನ್ ಶೆಫ್ ಮಿಸ್ಟರ್ ವಿಕ್ರಮ್ ಗೌಡರು. ಕಲ್ಲು ಬಿರಿಯಾನಿ ಫುಲ್ಲು ಕಲ್ಲು ಮಾಡ್ಕೊಂಡು ತಂದಿದ್ದು. ಇನ್ನೂ ಕಲ್ಲಿದೆ ಒಂದು ಬಿರಿಯಾನಿ ಆಲ್ಮೋಸ್ಟ್ ರೆಡಿ. ಅದನ್ನ ಇದು ಇಲ್ಲಿ ಓವನ್ ಇರೋದ್ರಿಂದ ಡೀಪ್ ಫ್ರಾಸ್ಟ್ ಮಾಡಿ. ಅಲ್ಲ ಇವಾಗಲೇ ಏನಕ್ಕೆ ಇಡ್ತೀವಿ? ಇನ್ನೂ ತಿಂತಿದ್ದೀರಾ ಈಗ? ಅದು ಇವೆಲ್ಲ ಮತ್ತೆ ಪೇಷನ್ಸ್ ಇರಲ್ಲ ಅವಾಗ. ಡೀಪ್ ಫ್ರಾಸ್ಟ್ ಮಾಡ್ತಾ ಇರೋದು. ಡೀಪ್ ಫ್ರಾಸ್ಟ್ ಆದ್ಮೇಲೆ ಬಿಸಿ ಮಾಡೋದು. ಡೀಪ್ ಫ್ರಾಸ್ಟ್ ಆದಾಗ ಎಲ್ಲ ಸರಿ ಹೋಗುತ್ತೆ. ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಅಷ್ಟೊತ್ತಾಯ್ತು. ಅದನ್ನ ಅಲ್ಲಿ ಮಾಡಿ ಅದರಿಂದ ತೆಗೆದು ಈ ಕಡೆ ಪಾತ್ರೆಗೆ ಹಾಕಿ ಮತ್ತೆ ಅಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕಾಯ್ತು ಗೊತ್ತಾ? ಬಿಸಿ ನೀರೊಳಗಡೆನೆ ಆ ಬಾಕ್ಸ್ ನ ಬಿಸಿ ನೀರೊಳಗಡೆ ಇಟ್ಬಿಡ್ಬೇಕಾಯ್ತು. ಮಾಡಿದ್ರೆ ನೀರು ಬಿಡುತ್ತೆ ಒಳಗಡೆ ಎಲ್ಲ. ನೋಡು ರೆಡಿ ಬಿರಿಯಾನಿ. ನಮ್ಮ ಹೋಟ್ಲು ವಾಸನೆ ಗೊತ್ತಾಯ್ತಾ? ಬಿಸಿ ಬಿಸಿ ಬಿರಿಯಾನಿ. ಇನ್ನೂ ಬಿಸಿ ಆಗಿಲ್ಲ. ನನ್ಗೆ ನೀ ಬಾಯಲ್ಲಿ ನೀರು ಬರ್ಸ್ತೀರಾ? ಇನ್ನೂ ಬಿಸಿ ಆಗಿಲ್ಲ, ಜಸ್ಟ್ ಡೀಪ್ ಫ್ರಾಸ್ಟ್ ಆಗಿದ್ದು. ಈಗ ಬಿಸಿ ಮಾಡ್ತೀನಿ ನೋಡಿ. ಅಲ್ಲ ಇವಾಗ ಏನ್ ಬೇಡ ಅಲ್ಲ? ಇಲ್ಲಿ ನೋಡಿ ಎಲ್ಲೋದ್ರೂ ಬಿಗ್ ಬಾಸ್ನ ಬಿಡಲ್ಲ ಅಂದಂಗೆ ಇಲ್ಲೂ ಬಿಗ್ ಬಾಸ್ ನೋಡ್ತಾ ಇದೀವಿ ಬಂದು. ನೆನ್ನೆ ಎಪಿಸೋಡು. ನವೀನ್ ಅವ್ರು ಬಿರಿಯಾನಿ ತಿಂತಾರೆ. ಬೆಳಗ್ಗೆಯಿಂದ ಸರಿ ಊಟ ಆಗಿಲ್ಲ, ಹೊಟ್ಟೆ ಹಸಿತಾಯ್ತು ಅಂತ. ಸೊ ಹೇಗಿದೆ ನವೀನ್ ಅವರೇ ಬಿರಿಯಾನಿ? ಕರುನಾಡು ನಾಟಿ ಪಲಾವ್ದು ಆಕ್ಚುಲಿ ಫ್ರೋಸನ್ ಮಾಡ್ಕೊಂಡು ಬಂದಿರಲ್ಲ, ಟೇಸ್ಟ್ ಚೇಂಜ್ ಆಗಿರುತ್ತೆ ಅನ್ಕೊಂಡಿದ್ದೆ. ಏನು ಅಲ್ಲಿ ಏನು ತಿಂತೀರೋ ಅದೇ ಟೇಸ್ಟ್. ಆಲ್ಮೋಸ್ಟ್ ಎಷ್ಟು ಅವರ್ಸ್ ಆಯ್ತು ವಿಕ್ಕಿ? ಭಾನುವಾರ ಬೆಳಿಗ್ಗೆ ನಾವು ಫ್ರೋಸನ್, ಭಾನುವಾರ ಸಾಯಂಕಾಲ ಸಂಜೆ 4 ಗಂಟೆಗೆ ಇದನ್ನ ಫ್ರೋಸ್ ಮಾಡಿದ್ವಿ. ಓಕೆ. ಮೂಳೆ ಹೆಂಗ್ ಕಡಿತಾವ್ ಎಲ್ಲಿ ಮೂಳೆ? ಬಿಸಿಯಾಗಿದೆಯಾ? ಬಿಸಿದ ನಾವು ಇದೇನಾಯ್ತು ಚಿಕನ್ ಫ್ರೈ. ಇದು ಆ್ಯಕ್ಚುಲಿ ಐಡಿಯಾ ಹೆಂಗೆ ಬಂದಿದ್ದು? ನಿಮ್ಮ ಇದು ಹೋಟೆಲ್ ಯಾರೋ ಬಂದು ಹಿಂಗೆ ತಗೊಂಡು ಹೋಟೆಲ್ ಕಸ್ಟಮರು ಗೋವಾದವ್ರು ಇದ್ದಾರೆ, 10 ಜನ ಅಲ್ಲಿ ಸೆಟ್ಲ್ ಆಗಿರೋರು ನಮ್ಮ ಏರಿಯಾದಲ್ಲಿದ್ದಾರೆ. ಅವರು ಗೋವಾಗೆ ಬಂದಾಗೆಲ್ಲ ಏನು ಮಾಡ್ತಾರೆ, ನಮ್ಮ ಹೋಟೆಲ್ ಇದೆ ಚಿಲ್ಲಿ ಚಿಕನ್ನು ಬಿರಿಯಾನಿ ತಗೊಂಡು ಎತ್ಕೊಂಡೋಗಿ ಅದನ್ನ ಫುಲ್ಲು ಫ್ರೀಸ್ ಮಾಡಿ ಐಸ್ ಮಾಡಿ ಇಲ್ಲಿ ಎತ್ಕೊಂಡ್ಬಂದು ಬಿಸಿ ಮಾಡ್ಕೊಂಡು ತಿಂತಾರೆ. ಅವರಿಂದ ನಮಗೆ ಐಡಿಯಾ ಬಂದು ನೋಡಿ ನಲ್ಲಿ ನಾನು ಮಟನ್ ತಿನ್ನಲ್ಲ. ಇದೇ ಬಿಸಿ. ಇವಾಗ ಏನಾಯ್ತು ಗೊತ್ತಾ, ಚಿಲ್ಲಿ ಚಿಕನ್ನ ಪಾತ್ರೆ ಬಿಸಿ ಮಾಡಿದ್ವಿ, ಅದು ನೀಟಾಗಿ ಬಿಸಿ ಆಗಿತ್ತು. ಈ ಚಿಕನ್ ಫ್ರೈನ ಓವನ್ ಅಲ್ಲೇನೆ ಡೀಪ್ ಫ್ರಾಸ್ಟ್ ಮಾಡಿ ಬಿಸಿ ಮಾಡಿದ್ವಿ. ಬಟ್ ಇದು ಗೊಜ್ಜೆಲ್ಲ ಬಿಸಿ ಇದೆ, ಪೀಸ್ ಓಪನ್ ಮಾಡಿದಾಗ ತಣ್ಣಗಿದೆ. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ನಾವು ಬಿಸಿ ಮಾಡ್ಬೇಕಾಯ್ತು, ನಾವು ಅದನ್ನ ಮಿಸ್ ಮಾಡಿದ್ವಿ. ಇದು ಮಟನ್ ಬಿರಿಯಾನಿನೂ ಹಂಗೆ ಆಗುತ್ತೆ ಅಂತ ನಾನು ಡೌಟ್ ಅಲ್ಲಿ ಇತ್ತು, ರೈಸ್ ಐಟಮ್ ಇದೆ ಅಂತ. ಬಟ್ ಇವ್ ನೋಡಿದ್ರೆ ನಲ್ಲಿ ಮೂಳೆ ಒಳಗಿರೋ ತುಪ್ಪನು ಬಿಸಿ ಇದೆ. ಆದರೆ ಬೆಸ್ಟ್ ಅಲ್ಲ ಈ ಥರ. ನಾವು ಎಲ್ಲೋ ಹೋಗ್ಬಿಟ್ಟು, ಇಲ್ಲಂತೂ ಎಲ್ಲ ಕಾಸ್ಟ್ಲಿ ಫುಡ್ಡು, ಕ್ವಾಂಟಿಟಿ ತುಂಬ ಕಮ್ಮಿ. ಹೌದು. ಸ್ವಲ್ಪ ಸರ್ಕಸ್ ಮಾಡಬೇಕು.
ಸ್ವಲ್ಪ ಸರ್ಕಸ್ ಮಾಡಬೇಕು ಬಟ್ ಈ ಥರ ಎಲ್ಲ ಬಟ್ ಸ್ಟಿಲ್ ಇಟ್ಸ್ ಓಕೆ. ಈ ಥರ ಎಲ್ಲ ಫೆಸಿಲಿಟಿ ಇದ್ರೆ ಈಸಿ. ನಾವು ಇದಿದೆ ಅಂತಾನೆ ಫ್ರೋಝನ್ ಮಾಡಿಸಿದ್ದಲ್ಲ. ಇದು ಚಿಲ್ಲಿ ಚಿಕನ್ ನೋಡಿ. ನೋಡಿ ಇದೆಲ್ಲ ಏನದು ಫ್ರೋಝನ್ ಮಾಡ್ಕೊಂಬಂದು ಇಲ್ಲಿ ಬಿಸಿ ಮಾಡಿದ್ದಾರೆ. ಇವರು ಇವತ್ತಿನ ಸೆಲಿಬ್ರಿಟಿ, ನಮಗೆ ಬರ್ತ್ಡೇ ಗರ್ಲ್. ಇವ್ರಿಗೋಸ್ಕರನೇ ಗೋವಾ ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಬಂದಿದ್ದು. ಫುಲ್ ನಿದ್ದೆ ಮೂಡು, ಅಷ್ಟು ಟಯರ್ಡು ಬೆಳಗ್ಗೆಯಿಂದನೂ. ಬೀಚಲ್ಲಿ ಬಿದ್ದು ಒದ್ದಾಡ್ಬಿಟ್ಟಿದ್ದೀವಿ. ಅದಕ್ಕೆ ಡೀಪ್ ಡಿಸ್ಕಷನ್ ಅಬೌಟ್ ಕೆಟ್ಟೋಗಿರೋ ಫ್ರೂಟ್ಸ್ ಹೆಂಗಿಟ್ಟಿದ್ದಾರೆ ಅಂತ. ಅಲ್ಲಿ ಕೆಟ್ಟೋಗಿರೋ ಫ್ರೂಟ್ಸ್ ಇಟ್ಟವ್ರೆ. ಅದಕ್ಕೆ ನಮ್ಮದು ಬರ್ತ್ಡೇಗೆ ಕೇಕ್ ತೊಗೊಂಡ್ವಿ. ಈಗ ಹೋಗಿ ಬೀಚಲ್ಲಿ ಕಟ್ ಮಾಡಿಸ್ಬೇಕು. ಈಗ ಆಲ್ಮೋಸ್ಟ್ 10:30 11 o'clock ಆಗಿದೆ. 12 o'clock ಕಟ್ ಮಾಡಿಸೋಣ ಅಂತ. ಸೊ ವಾಪಸ್ ಬೀಚ್ ಹತ್ರ ಬಂದ್ವಿ. ಯಾಕೆ ಅಂತಂದರೆ ನಂದು ಬರ್ತ್ಡೇ ಸೆಲಿಬ್ರೇಟ್ ಮಾಡೋಕ್ಕೆ. ಸರ್ಪ್ರೈಸ್ ಅಂತ ಏನೂ ಇಲ್ಲ, ಅವಳಿಗೂ ಗೊತ್ತು. ಸೊ ಇವಾಗ 11 o'clock ಬೀಚ್ ಹತ್ರ ಬಂದ್ವಿ. ಅಲ್ಲೋಗಿ ನೋಡಬೇಕು ಏನು ಅಂತ. ಬರ್ಡೇ ಗರ್ಲ್ ಎಲ್ಲರೂ ವಿಶ್ ಮಾಡ್ಬಿಡಿ ಅವಳಿಗೆ. ಹೋಗಲ್ಲ, ಏನು ಸಖತ್ತಾಗಿದೆ ಅಲ್ಲ. ಇಲ್ಲಿ ನೋಡಿ S24 ಅಲ್ಟ್ರಾನ ಟೆಸ್ಟ್ ಮಾಡ್ತಾ ಇದ್ದಾರೆ. ಚಂದ್ರ ಅಲ್ಲಿ ಕಾಣಿಸ್ತಿದ್ದಾನಲ್ಲ, ಆ ಚಂದ್ರನ ಇವ್ರು ಹೆಂಗೆ ತೆಗಿತಾ ಇದ್ದಾರೆ ಅಂತ ನೋಡಿ ಇಲ್ಲಿ. ಅಷ್ಟೇ. ವಾವ್, ಇಲ್ಲೇ ಇದೆ ನಂಗೆ. ಇದು ಟ್ರೈಪಾಡ್ ಹಾಕಿ ತೆಗಿಬೇಕು. ತುಂಬಾ ಚೆನ್ನಾಗಿದೆ. ದೂರ ಇರೋ ಚಂದ್ರ, ಹತ್ರ ಇರೋ ವಿಕ್ಕಿ. ದೂರ ಅಲ್ಲ, ಅದು ಹತ್ರ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದು ನಾರ್ಮಲ್ ಆಗಿ ನೋಡಿದ್ರೆ ನೀಟಾಗಿ ಇದೇ ಥರ ಕಾಣಿಸುತ್ತೆ ಕಣ್ಣಿಗೆ. ಬಟ್ ಬೆಂಗಳೂರಲ್ಲಿ ಈ ಥರ ಕಾಣಿಸಲ್ಲ, ಇಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ತುಂಬ ದೂರ ಇರುತ್ತೆ. ಬರ್ಡೇಗಲ್ಲಿ ಎಲ್ಲೋದ್ಲು ಸಕಾಲ ಅಲ್ಲ. ಕ್ಯಾಂಡಲಿನ್ ಬೀಚ್. ಏನು ಬೀಚು? ಕ್ಯಾಂಡಲಿನ್ ಬೀಚ್. ಇವಾಗ ಅಲ್ಲಿ ಕರ್ಕೊಂಡು ಹೋಗಿದ್ದು ಅದೇ ತಾನೆ? ಅದೇನೆ, ಬಟ್ ಅದು ತುಂಬ ಹಿಂದೆ. ಬಟ್ ಇದನ್ನ ನೋಡ್ಲಿಲ್ಲ ಅಂದಿದ್ರೆ ನಾನು ಮಿಸ್ ಮಾಡ್ಕೊಬಿಡ್ತಿದ್ನಲ್ಲ. ಇದು ಮೈನ್ ಸ್ಪಾಟ್ ಇದು. ಇವೆಲ್ಲ ನೋಡಿರ್ಲಿಲ್ಲ ಅಂದರೆ ಮಿಸ್ ಮಾಡ್ಕೊಬಿಡ್ತಿದ್ದೆ ನಾನು. ಏನು ಗೊತ್ತಾ, ಮದುವೆಗೆ ಮುಂಚೆ ನಾವು ಅಮ್ಮ ಎಲ್ಲೂ ಟ್ರಿಪ್ಪಿಗೆ ಕಳಿಸ್ತಿರ್ಲಿಲ್ಲ. ಮದುವೆ ಆದಮೇಲೆ ಎಲ್ಲಿ ಬೇಕಾದರೂ ಹೋಗು ಅನ್ನೋರು. ಮದುವೆ ಆದಮೇಲೆ ಹಸ್ಬೆಂಡ್ ಬ್ಯುಸಿ, ಯಾವಾಗಲೂ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅವ್ರವ್ರ ಫ್ರೆಂಡ್ಸ್ ಜೊತೆ ಹೋಗೋದೇ ಜಾಸ್ತಿ. ಸೊ ಮದುವೆ ಆದಮೇಲೆ ಹೀಗೆ, ಅದನ್ನು ಹೇಳಕ್ಕೆ ಬಂದೆ ಅಷ್ಟೇ. ನೋಡು, ಸಮುದ್ರ ಎಷ್ಟು ದೊಡ್ಡದಾಗಿದೆ. ನಿಮ್ಮ ಲೈಫು ಖುಷಿ, ಹ್ಯಾಪಿನೆಸ್ ಎಲ್ಲ ಅಷ್ಟು ದೊಡ್ಡದಾಗಿದೆ. ನಿಮ್ಗಿಂತ ಮುಂಚೆ ವಿಷ್ ಮಾಡ್ಬಿಟ್ಟೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೆಕ್ಸ್ಟ್ ಟ್ರಿಪ್ ಕರ್ಕೊಂಬನ್ನಿ ಮತ್ತೆ ಗೋವಾಗೆ. ಮುಂದಿನ ವರ್ಷ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಕ್ಯಾಂಡಲ್ ಅಂಟಿಸಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು ತಂದ್ವಿ ಕಣೆ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಥ್ಯಾಂಕ್ ಯು ಮ್ಯಾಮ್.